ಬೆಂಗಳೂರು ನಗರದಲ್ಲಿ ಚಿರತೆ ಕಾಣಿಸಿಕೊಂಡು ಆತಂಕಕ್ಕೆ ಕಾರಣ ಆಗಿದೆ. ಅಂಜನಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 4-5 ದಿನಗಳಿಂದ ಚಿರತೆ ಓಡಾಡ್ತಾ ಇದೆ ಈ ಜಾಗದಲ್ಲಿ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ನಡು ರಸ್ತೆಯಲ್ಲಿ ಚಿರತೆಯನ್ನ ಕಂಡು ಆತಂಕಗೊಂಡಿದ್ದಾರೆ ಜನ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಚಿರತೆ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಚಿರತೆ ಹಿಡಿಯೋದಕ್ಕೆ ಸದ್ಯ ಕಾರ್ಯಾಚರಣೆಗೂ ಕೂಡ ಮುಂದಾಗಿದ್ದಾರೆ. ಅಂಜನಾಪುರದ ದೃಶ್ಯ ಇದು. ರಸ್ತೆಯಲ್ಲಿ ಚಿರತೆ ಓಡಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಸದ್ಯ ಅಲ್ಲಿನ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ಫೋನ್ ಸಂಪರ್ಕದಲ್ಲಿ. ಮಮತಾ, ದೃಶ್ಯ ಗಮನಿಸ್ತಾ ಇದ್ದೀವಿ ನಾವು. ಅರಣ್ಯ ಇಲಾಖೆ ಸಿಬ್ಬಂದಿ ಸದ್ಯ ಏನು ಮಾಡ್ತಿದ್ದಾರೆ, ಏನು ಯೋಚನೆ ಮಾಡಿದ್ದಾರೆ ಚಿರತೆ ಸೆರೆ ಹಿಡಿಯೋ ವಿಚಾರದಲ್ಲಿ? ರಕ್ಷಕ ಹಲವಾರು ದಿನಗಳಿಂದಲೂ ಕೂಡ ಕನಕಪುರ ರಸ್ತೆಯಲ್ಲಿರುವಂತಹ ಅಂಜನಾಪುರ ಆ ಏರಿಯಾದಲ್ಲಿ ಚಿರತೆ ಕಾಣಿಸಿಕೊಂಡಿರುವಂತದ್ದು. ರಾತ್ರಿ ಆದ್ರೆ ಓಡಾಡುವಂತಹ ಚಿರತೆಯನ್ನ ಕಂಡು ಅಲ್ಲಿರುವಂತಹ ಸ್ಥಳೀಯರು ಎಲ್ಲರೂ ಕೂಡ ಈಗಾಗಲೇ ಭಯಭೀತರಾಗಿದ್ದಾರೆ. ಹಾಗಾಗಿ ಸ್ಥಳೀಯರು ಅಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಈ ಚಿರತೆಯನ್ನ ಹಿಡಿಯುವಂತೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದೇ ನಿಟ್ಟಿನಲ್ಲಿ ಈಗ ಚಿರತೆಯನ್ನ ಹಿಡಿಯೋದಿಕ್ಕೆ ಅಂತ ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು, ಬೋನ್ ಕೂಡ ಇಟ್ಟಿದ್ದಾರೆ. ಜೊತೆಗೆ ಅಂದ್ರೆ ಆ ಏರಿಯಾದಲ್ಲಿ ಕಳೆದ ಹಲವಾರು ಈ ಹಿಂದೆಯೂ ಕೂಡ ಅದೇ ಏರಿಯಾದಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಹಾಗಾಗಿ ಅಲ್ಲಿರುವಂತಹ ಏನು ಸ್ಥಳೀಯರು ತುಂಬಾ ಹೆದರ್ಕೊಂಡು ಹಿಂದೆಯೂ ಕೂಡ ಹೇಳಿದ್ರು. ಆದ್ರೆ ಇದೇ ಚಿರತೆನ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಆದ್ರೆ ಓಡಾಡುವಂತಹ ಸಂದರ್ಭದಲ್ಲಿ ಆ ಚಿರತೆ ಈಗ ಬೆಳಗಿನ ಜಾವ ಕೂಡ ಕಾಣಿಸ್ಕೊಳ್ಳುವಂಥದ್ದು, ರಾತ್ರಿ ಕೂಡ ಈ ಚಿರತೆ ಕಾಣಿಸ್ಕೊಳ್ಳುವಂಥದ್ದು. ಜೊತೆಗೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, CCTV ಫುಟೇಜ್ ನಲ್ಲೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಈ ಚಿರತೆ ನಾಯಿಯನ್ನು ಎತ್ಕೊಂಡು ಹೋಗುವಂಥದ್ದು ಇದೆಲ್ಲವೂ ಕೂಡ ಈ ದೃಶ್ಯ ಏನು CCTV ನಲ್ಲಿ ಸೆರೆಯಾಗಿರುವಂಥದ್ದು. ಸದ್ಯಕ್ಕೆ ಅಧಿಕಾರಿಗಳು ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಬಂದು ಅಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರು ಕೂಡ ರಾತ್ರಿ ಚಿರತೆ ಕಾಣಿಸ್ಕೊಳ್ಳುವಂತಹ ಸಮಯ ಏನಿದೆ ಅವ್ರು ನೋಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಅಥವಾ ರಾತ್ರಿ ಆಗ್ತಾ ಇದ್ದ ಹಾಗೇನೆ ಯಾರು ಕೂಡ ಹೊರಗಡೆ ಬರಬೇಡಿ, ತುಂಬಾ ಹುಷಾರಾಗಿರಿ. ನಾವು ಕೂಡ ಈ ಏನು ಚಿರತೆಯನ್ನ ಹಿಡಿಯೋದಿಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಏನು ಚಿರತೆಯನ್ನ ಹಿಡಿತೀವಿ ಅನ್ನುವಂಥದ್ದನ್ನ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಜನರಿಗೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಆಗಿದೆ. ಎಲ್ಲಿ ಮಕ್ಕಳು ಎಲ್ಲ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಏನಾದ್ರೂ ಚಿರತೆ ಕಾಣಿಸ್ಕೊಂಡ್ರೆ ತುಂಬಾ ಏನು ಸಮಸ್ಯೆ ಆಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಆದಷ್ಟು ಬೇಗ ಈ ಒಂದು ಚಿರತೆಯನ್ನ ಹಿಡಿಯಿರಿ ಅಂತ ಹೇಳ್ಬಿಟ್ಟು ಈಗ ಮನವಿ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಅಲ್ಲಿ ಅನೌನ್ಸ್ ಅನ್ನು ಕೂಡ ಮಾಡಿಕೊಂಡು ಚಿರತೆಯನ್ನ ಹಿಡಿಯೋದಿಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಕ್ಷಕ್, ಥ್ಯಾಂಕ್ ಯು ಮಮತಾ ಮಾಹಿತಿಗೆ. ಅಂಜನಾಪುರದ ದೃಶ್ಯ ಇದು. ಚಿರತೆ ಕಾಣಿಸಿಕೊಂಡಿರೋದು. ಸದ್ಯ ಚಿರತೆ ಸೆರೆ ಹಿಡಿಬೇಕು ಅಂತ ಅಲ್ಲಿನ ಜನ ಅರಣ್ಯ ಇಲಾಖೆಯ ಸಿಬ್ಬಂದಿ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಆತಂಕಕ್ಕೆ ಕಾರಣ ಆಗಿದೆ. ಚಿರತೆಗಳು ಜನವಸತಿ ಪ್ರದೇಶಕ್ಕೆ ನುಗ್ತಾ ಇದ್ದಾವೆ. ಯಾಕೆ ಅಂತಂದ್ರೆ ಬೀದಿ ನಾಯಿಗಳನ್ನ ಬೇಟೆಯಾಡೋದಕ್ಕೆ. ಚಿರತೆ ಬೀದಿ ನಾಯಿಗಳನ್ನ ಬೇಟೆಯಾಡೋದಕ್ಕೆ ಜನವಸತಿ ಪ್ರದೇಶಕ್ಕೆ ಬರ್ತಾ ಇರೋದು. ನಿನ್ನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಇದೇ ರೀತಿಯ ದೃಶ್ಯಗಳನ್ನು ನಾವು ನೋಡಿದ್ವಿ. ಈಗ ಬೆಂಗಳೂರಿನಲ್ಲೂ ಕೂಡ ಜನರಲ್ಲ ಆತಂಕ ಸೃಷ್ಟಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.